ಸರ್, ಈ ಬೋರ್ಡಿಂದ ಒಂದು ನೋಟಿಸ್ ಇಶ್ಯೂ ಆಗಿ RK ಯೂನಿವರ್ಸಿಟಿ ಅನ್ನೋ ಗೌರ್ಮೆಂಟ್ ಕಾಲೇಜ್ನ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮಿಸ್ಯೂಸ್ ಆಫ್ ಫಂಡ್ಸ್, ಪ್ಯಾಸಿವ್ ಸೈಲೆನ್ಸ್ ಆನ್ ಡ್ರಗ್ಸ್ ಆ್ಯಂಡ್ ಡ್ರಗ್ ಅಡಿಕ್ಷನ್ ಇನ್ ಕಾಲೇಜ್ ಅನ್ನೋ ಕ್ಲಾಸಸ್ ಮೇಲೆ ಕ್ಲೋಸ್ ಮಾಡಿದ್ದಾರೆ. ನಾನು ನನ್ನ ಕಾಲೇಜಿನ ಪರವಾಗಿ ಇಲ್ಲಿ ವಾದ ಮಾಡೋಕ್ಕೆ ಬಂದಿಲ್ಲ, ಆದರೆ ಸರ್ಕಾರಿ ಕಾಲೇಜ್ಗಳಿಗೆ ಹೋಗೋ ವಿದ್ಯಾರ್ಥಿಗಳ ಪರವಾಗಿ ನ್ಯಾಯ ಕೇಳೋಕೆ ಬಂದಿದ್ದೀನಿ. ನಮ್ಮ ಕಾಲೇಜಿನಲ್ಲಿ ಓದೋ ಬಹುತೇಕ ವಿದ್ಯಾರ್ಥಿಗಳು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಲೇಬರ್ ಕ್ಲಾಸಿಂದ ಬರೋ ಮಕ್ಕಳು. ಈಗಾಗಲೇ ಎಜುಕೇಷನ್ ಅವರಿಂದ ಬಹಳ ದೂರ ಇದೆ, ಅದಿನ್ನೂ ದೂರ ಆಗಬಾರ್ದು. ಕಳೆದ 1 ವರ್ಷದಲ್ಲಿ 56 ಸರ್ಕಾರಿ ಕಾಲೇಜುಗಳನ್ನು ಮುಚ್ಚಿದ್ದಾರೆ. ಕಾರ್ಪೊರೇಟ್ ಸಿಸ್ಟಮ್ ಇಸ್ ಡಿನೈಯಿಂಗ್ ದ ರೈಟ್ ಟು ಎಜುಕೇಷನ್ ಸರ್. ಹೀಗೆ ಕಾಲೇಜುಗಳನ್ನ ಮುಚ್ಚುತ್ತಾ ಹೋದರೆ ತಮ್ಮ ಮಕ್ಕಳನ್ನು ಎಲ್ಲಿ ಓದಿಸಬೇಕು ಅಂತ ತಂದೆ ತಾಯಿಗಳು ಒದ್ದಾಡಬೇಕಾಗತ್ತೆ. ವಿದ್ಯೆಗೆ ಬೆಲೆ ಕೊಡಬೇಕು, ಬೆಲೆ ಕಟ್ಟಬಾರ್ದು. ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ, ಅಕ್ಷರ ಕಲ್ತವನಿಗಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ಸಂವಿಧಾನ ರಚಿಸಿದವರು, ಸಿಲೆಬಸ್ ಬರೆದವರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ. ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವು ಅಲ್ಲಿರ್ತಿರ್ಲಿಲ್ಲ, ನಾನೆಲ್ಲಿರ್ತಿರ್ಲಿಲ್ಲ. ನನ್ನ ಮೇಲಿರೋ ಆರೋಪಗಳಿಗೆ ನಾನು ಕೋರ್ಟ್ನಲ್ಲಿ ಫೈಟ್ ಮಾಡ್ತೇನೆ. ಆದರೆ ಈ ಕೋರ್ಟ್ ಪ್ರೊಸೀಜರ್ಸ್ ತಗೊಳ್ಳೋ ಟೈಮಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ನಾನು ತಪ್ಪಿತಸ್ಥ ಅಂತ ಪ್ರೂವ್ ಆದರೆ ನಾನು ದೂರ ಹೋಗ್ತೀನಿ ಈ ಕಾಲೇಜಿಂದ. ನನ್ನ ವಿದ್ಯಾರ್ಥಿಗಳನ್ನ ಕಾಲೇಜಿಂದ ದೂರ ಮಾಡಬೇಡಿ.